ಸೂಸೈಡ್ ಮಾಡ್ಕೋತಾನೆ ಅಂತ ನಾವು ಅಂದ್ಕೊಂಡಿರ್ಲಿಲ್ಲ. ಅವರ ತಾಯಿಯ ದನದಾಹಕ್ಕೆ ಮಕ್ಕಳನ್ನ ಬಲಿ ಮಾಡಿಬಿಟ್ಲು ಗಾನವಿ ಅವರ ಕುಟುಂಬಸ್ಥರ ಆರೋಪ. ಗ್ಯಾರಂಟಿ ನ್ಯೂಸ್ಗೆ ಗಾನವಿ ತಾಯಿ ರುಕ್ಮಿಣಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಅಂದ್ಕೊಂಡಿರ್ಲಿಲ್ಲ ಅಳಿಯ ಕೂಡ ಹಿಂಗೋಗ್ತಾನೆ ಅಂತ. ನನ್ನ ಮಗಳು ಯಾವುದೇ ತಪ್ಪು ಮಾಡಿರ್ಲಿಲ್ಲ, ಕೊಡಬಾರ್ದು ನೋವನ್ನ ಕೊಟ್ಬಿಟ್ರು. ಸ್ನೇಹಿತರ ಹತ್ರ ಕೂಡ ನನ್ನ ಮಗಳು ಮಾತಾಡ್ಕೊಳ್ತಾ ಇರ್ಲಿಲ್ಲ, ಯಾರ ಹತ್ರನೂ ಹಂಚ್ಕೊಂಡಿಲ್ಲ ಇದನ್ನ. ಸೂರಜ್ ಹತ್ರ ನಾನು ಹೋಗಲ್ಲ ಮಮ್ಮಿ ಅಂತ ಅಳ್ತಾ ಇದ್ಲು ನನ್ನ ಮಗಳು. ಆದ್ರೂ ಕಳಿಸಿದ್ರು, ಮರ್ಯಾದೆಗೆ ಅಂಜಿ ಈ ರೀತಿ ಮಾಡ್ಕೊಬಿಟ್ಲು. ಮಗಳಿಗೆ ಪ್ರೀತಿ ಕೊಡ್ಲಿಲ್ಲ, ಆಕೆ ಜೊತೆ ಮಲಗಲಿಲ್ಲ, ಅಂದ್ರೆ ಸಂಸಾರ ಅನ್ನೋದನ್ನ ಶುರು ಮಾಡಿರ್ಲಿಲ್ಲ ಅಂತ. ಅವ್ರ ಅಮ್ಮ ಪಕ್ಕದಲ್ಲಿ ಕುಳಿತುಕೊಳ್ಳಕ್ ಬಿಡ್ತಾ ಇರ್ಲಿಲ್ವಂತೆ. ಏನೋಪ್ಪ, ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ, ಧಾರಾವಾಹಿಗಳಲ್ಲಿ ಇಂತಹ ಫ್ಯಾಮಿಲಿ ಸ್ಟೋರಿಗಳನ್ನು ನೋಡ್ತಾ ಇದ್ವಿ. ರಿಯಲ್ ಲೈಫಲ್ಲೂ ಹಂಗಾಗುತ್ತೆ ಅಂದಾಗ ತನ್ನ ಹೆಂಡತಿಯನ್ನ ಮುಟ್ಟೋದಕ್ಕೆ ತಾಯಿಯ ಪರ್ಮಿಷನ್ ತಗೊಳ್ಬೇಕಿತ್ತು ಅಂತ ಆರೋಪ ಮಾಡ್ತಾ ಇದ್ದಾರೆ. ಈ ಆರೋಪ ಎಷ್ಟರ ಮಟ್ಟಿಗೆ ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ಯಾಕಂದ್ರೆ ಈ ಆರೋಪಗಳನ್ನ ಕೇಳಿ ಕೇಳಿ ನೋವಿನಿಂದ ಸೂರಜ್ ಅವರ ತಾಯಿಯೂ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಅಂಡ್ ಸೂರಜ್ ಪೂರ್ತಿ ಜೀವನ ಕಳ್ಕೊಂಡಿದ್ದಾರೆ. ಈಗ ಇಬ್ರು ಮಗಳನ್ನ ಕಳ್ಕೊಂಡಿರೋ ನೋವಲ್ಲಿ ಇವ್ರು ಆರೋಪ ಮಾಡ್ತಾ ಇದ್ದಾರೆ, ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಮಗನನ್ನ ಆ ಕುಟುಂಬ ಕೂಡ ಕಳ್ಕೊಂಡಿದೆ. ಇವರ ಆರೋಪಕ್ಕೋ ಅಥವಾ ಇವರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರ್ಲಿಲ್ವೋ ಏನೋ, ಇಬ್ರು ಮಕ್ಕಳನ್ನ ಇವ್ರ ಮನೇಲಿ ಮಗಳು, ಅವ್ರ ಮನೇಲಿ ಮಗ, ಇಬ್ರು ಕಳ್ಕೊಬಿಟ್ರು. ಇವ್ರ ಆರೋಪ ಇದು. ಗ್ಯಾರಂಟಿ ನ್ಯೂಸ್ಗೆ ಗಾನವಿ ಅವರ ತಾಯಿ ಅವ್ರು ಹೇಳ್ತಾ ಇರೋದು, ಸಂಸಾರ ಅನ್ನೋದನ್ನೇ ಶುರು ಮಾಡಿರ್ಲಿಲ್ಲ ಒಂದು ತಿಂಗಳಾದ್ರೂ ಕೂಡ. ಅಂಡ್ ಇವನು ಸೂಸೈಡ್ ಮಾಡ್ಕೊಳ್ತಾರೆ ಅಂತ ನಾವು ಅಂದ್ಕೊಂಡಿರ್ಲಿಲ್ಲ. ತಾಯಿ ಎಲ್ಲದಕ್ಕೂ ಕೊಕ್ಕೆ ಹಾಕ್ತಾ ಇದ್ಲು. ಈಗನ್ನುವ ಆರೋಪ ಮಾಡ್ತಾ ಇದ್ದಾರೆ. ಈ ಆರೋಪ ಎಷ್ಟರ ಮಟ್ಟಿಗೆ ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ಆ ಕುಟುಂಬ ನೋವಿನಿಂದ ಒದ್ದಾಡೋಗಿದೆ. ಈಗ ಮೋರ್ ಡೀಟೇಲ್ಸ್ ನನ್ನ ಕಲೀಗ ಅಜಯ್ ನೀಡ್ತಾರೆ. ಅಜಯ್, ವೆರಿ ಸ್ಯಾಡ್ ನ್ಯೂಸ್ ಅಜಯ್ ಇದು. ಈಗ ಹೆಣ್ಣು ಮಕ್ಕಳ ಅಥವಾ ಅವರ ಕುಟುಂಬಸ್ಥರ ಆರೋಪಕ್ಕೆ ನಿನ್ನೆ ತನಕ ತುಂಬ ವೇಟೇಜ್ ಇತ್ತು, ತುಂಬ ಕೋಪ ಬರ್ತಾ ಇತ್ತು ಸೂರಜ್ ಅವರ ಕುಟುಂಬಸ್ಥರ ಮೇಲೆ. ಈಗ ಸೂರಜ್ ಮನೆಯಲ್ಲೂ ಇಂಥದ್ದೇ ಒಂದು ಹೆಣ ಬಿದ್ದಿದೆ, ಮತ್ತೊಬ್ರು ಹಾಸಿಗೆ ಹಿಡ್ದಿದ್ದಾರೆ ಅಂದಾಗ ಯಾರನ್ನು ನಂಬೋದು, ಯಾರನ್ನು ಬಿಡೋದು, ಯಾವುದು ಬೇಸ್ಲೆಸ್ ಆರೋಪ, ಯಾವುದು ನಿಜಾಂಶ, ಈ ಕನ್ಫ್ಯೂಷನ್ ಇದೆ. ಈಗ ಅಲ್ಟಿಮೇಟ್ ಆಗಿ ಒಂದು ತಿಂಗಳಲ್ಲಿ 1/2 ಕೋಟಿ ಖರ್ಚು ಮಾಡಿ 2 ಹೆಣ ಬಿದ್ದಂಗಾಯ್ತು. ಮದುವೆ ಅಲ್ಲ ಇದು. ಖಂಡಿತವಾಗ್ಲೂ ವಿದ್ಯಾ, ನೀವು ಹೇಳಿ ಸತ್ಯ. ಯಾಕಂದ್ರೆ ಈಗಾಗಲೇ 1 ತಿಂಗಳಲ್ಲಿ ಕೂಡ ಮದುವೆಯಾಗಿ ಅದು ಕೂಡ 1/2 ಕೋಟಿಯಷ್ಟು ಹಣವನ್ನು ಕೂಡ ಖರ್ಚು ಮಾಡಿ ಈಗಾಗಲೇ 2 ಹೆಣ ಕೂಡ ಬಿದ್ದಿರುವಂಥದ್ದು. ಈಗ ನೀವು ಹೇಳ್ದಂಗೆ ಇಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಈಗಲೇ ನಿರ್ಧಾರ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈಗಾಗಲೇ ಏನು ಸೂರಜ್ ವಿರುದ್ಧವಾಗಿ ಈಗಾಗಲೇ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ಕೂಡ ದಾಖಲಾಗಿತ್ತು, ಸೂರಜ್ ಸೇರಿದಂತೆ ಅವರ ಫ್ಯಾಮಿಲಿ ವಿರುದ್ಧ ಕೂಡ. ಆ ನಂತರ ಈಗಾಗಲೇ ಸೂರಜ್ ಕೂಡ ನಿನ್ನೆ ಏನು ಮಹಾರಾಷ್ಟ್ರದಲ್ಲಿರುವಂಥ ನಾಗ್ಪುರದಲ್ಲಿ ಹೋಗಿ ಅಲ್ಲೂ ಕೂಡ ಆತ್ಮಹತ್ಯೆನ ಮಾಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಅವರು ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಕೆಲವೊಂದು ಡೆತ್ ನೋಟ್ ಕೂಡ ಈಗಾಗಲೇ ಬರೆದಿಟ್ಟು ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಇದರ ಜೊತೆಗೆ ಅವರ ತಾಯಿ ಕೂಡ ಈಗಾಗಲೇ ಸೂಸೈಡ್ ಅಟೆಂಪ್ಟ್ ಕೂಡ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿರುವಂಥದ್ದು. ಸೊ ಹೀಗಾಗಿ ಅವರ ಒಂದು ಡೆತ್ ನೋಟ್ ಆಧರಿಸಿ ಇಲ್ಲಿ ಅವರ ಸಂಬಂಧಿಕರು ಯಾರಾದರೂ ಮತ್ತೆ ಇಲ್ಲಿ ಕಂಪ್ಲೇಂಟನ್ನು ಕೊಟ್ಟರೆ ಮತ್ತೆ ಕೂಡ ಅಲ್ಲಿ ಕೂಡ ರಿಜಿಸ್ಟರ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಆಗ ತನಿಖೆ ಕೂಡ ಆರಂಭ ಆಗತ್ತೆ. ಆಗ ಗೊತ್ತಾಗತ್ತೆ ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಹೇಳಿ. ಯಾಕಂದರೆ ಈಗಲೇ ಕೂಡ ನಾವು ಕೇವಲ ಒಬ್ಬರ ಆರೋಪದ ಮೇಲೆ ನಾವು ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇಂಥವ್ರದ್ದೇ ತಪ್ಪು ಅಂತ ಹೇಳಿ ಕೂಡ ಹೇಳೋದಕ್ಕೆ ಅಸಾಧ್ಯ ಅಂತಲೇ ಹೇಳ್ಬೋದು. ಸೊ ಹೀಗಾಗಿ ಅವರು ಕೂಡ ಕಂಪ್ಲೇಂಟ್ ಕೊಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಅಲ್ಲೂ ಕೂಡ ಈಗಾಗಲೇ ಮೃತದೇಹವನ್ನು ಅಲ್ಲೂ ಮಾರ್ಚರಿಗೆ ಕೂಡ ಕಳಿಸಿರುವಂಥದ್ದು. ಅಲ್ಲೂ ಕೂಡ ಮಾರ್ಚರಿಗೆ ಹೋದ ನಂತರದಲ್ಲಿ ಮರಣೋತ್ತರ ಪರೀಕ್ಷೆ ಆಗಬೇಕಾಗತ್ತೆ. ಮರಣೋತ್ತರ ಪರೀಕ್ಷೆ ಆದ ನಂತರದಲ್ಲಿ ಅಲ್ಲಿಂದ ಏನು ಬೆಂಗಳೂರಿಗೆ ಕರೆ ತರುವಂಥ ಕೆಲಸ ಕೂಡ ಮಾಡ್ತಾರೆ. ಅಷ್ಟೇ ಅಲ್ಲದೆ ಈಗ ಅವರ ತಾಯಿ ಕೂಡ ಈಗಾಗಲೇ ಆರೋಗ್ಯದಲ್ಲಿ ಕೂಡ ಏರ್ಪೇರಾಗಿ ಈಗ ಅವರು ಕೂಡ ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡ್ತಿದ್ದಾರೆ. ಅವರ ಒಂದು ಏನು ಆರೋಗ್ಯ ಚೇತರಿಕೆ ಆದ ನಂತರದಲ್ಲೇ ಅವರನ್ನು ಕೂಡ ಇಲ್ಲಿ ಕರ್ಕೊಂಬರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ ಕೇಸ್ ಡೆತ್ ನೋಟನ್ನು ಆಧರಿಸಿ ಅವ್ರ ಸಂಬಂಧಿಕರು ಮತ್ತೆ ಏನಾದ್ರು ಕಂಪ್ಲೇಂಟ್ ಕೊಟ್ಟರೆ ಆನಂತರ ಮತ್ತೆ ಇಲ್ಲಿ ಕೌಂಟರ್ FIR ಆಗುತ್ತಾ ಅಥವಾ ಬೇರೆ ಪೊಲೀಸ್ ಠಾಣೆಯಲ್ಲಿ FIR ಆಗುತ್ತೆ ಅಂತ ನಾವು ಸಹ ಕಾದು ನೋಡಬೇಕಾಗಿದೆ. ಇಲ್ಲಿ ಗಾನವಿ ಅವರ ಕುಟುಂಬ ಈಗಾಗಲೇ ಆರೋಪ ಮಾಡಿರುವಂಥದ್ದಂದರೆ ನಾವು ಎಷ್ಟೇ ಹಣವನ್ನು ಕೊಟ್ಟರು, ಎಷ್ಟೇ ಚಿನ್ನಾಭರಣವನ್ನು ಕೂಡ ಕೊಟ್ಟರು, ಅವರು ಮಾತ್ರ ಯಾವುದು ಕೂಡ ಸಾಕು ಅಂತ ಹೇಳಿ ಹೇಳ್ತಾ ಇರಲಿಲ್ಲ. ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ಹಿಂಸೆಯನ್ನು ಕೊಟ್ಟು ನಮ್ಮ ಮಗಳನ್ನು ಅವರು ಏನೋ ಈ ರೀತಿಯಾಗಿ ಹಿಂಸೆಯನ್ನು ಕೊಟ್ಟು ಅವರು ಬದುಕಿಸ್ತಾ ಇದ್ರು. ಜೊತೆಗೆ ಸಂಸಾರ ಕೂಡ ಆತ ಮಾಡಿರಲಿಲ್ಲ, ಆತ ಪುರುಷತ್ವವನ್ನೇ ಕಳ್ಕೊಂಡಿದ್ದ ಅನ್ನೋ ಮಾತನ್ನು ಕೂಡ ಅವರು ಹೇಳ್ತಾ ಇರುವಂಥದ್ದು. ಸೊ ಈಗ ಈ ಎಲ್ಲ ಆರೋಪನ ಹಿಡ್ಕೊಂಡು ಅವರು ಈಗ ಏನಾದ್ರು ಕೌಂಟರ್ FIR ಅನ್ನು ಕೊಡ್ತಾರಾ ಅಥವಾ ಆ ನಂತರದಲ್ಲಿ ತನಿಖೆಯಾಗಿ ಇದೆಲ್ಲವೂ ಕೂಡ ನಿಜಾನ ಅಥವಾ ಸುಳ್ಳ ಅಂತ ಹೇಳಿ ಗೊತ್ತಾಗಬೇಕಾಗತ್ತೆ. ಈಗಾಗಲೇ ಸೂರಜ್ ಕೂಡ ಸಾವನ್ನಪ್ಪಿರೋದ್ರಿಂದಾಗಿ ಇಲ್ಲಿ ಅವ್ರ ಮೇಲೂ ಕೂಡ ಈಗಾಗಲೇ
ಈಗಾಗಲೇ ಸಿಂಪತಿ ಕ್ರಿಯೇಟ್ ಆಗೇ ಆಗುತ್ತೆ. ಸೊ ಹೀಗಾಗಿ ಅದನ್ನು ಕೂಡ ಪೊಲೀಸ್ ಎಲ್ಲರನ್ನೂ ಕೂಡ ಕನ್ಸಿಡರ್ ಮಾಡಬೇಕಾಗತ್ತೆ. ಕನ್ಸಿಡರ್ ಮಾಡಿ ಆನಂತರ FIR ಎಲ್ಲಿ ಮಾಡಬೇಕು, ವಿದ್ಯಾರಣ್ಯಪುರದಲ್ಲಿ ಈಗಾಗಲೇ ಸೂರಜ್ ಅವರ ಮನೆ ಕೂಡ ಇರುವಂಥದ್ದು. ಸೊ ಹೀಗಾಗಿ ಅಲ್ಲಿ FIR ಮಾಡ್ತಾರಾ ಅಥವಾ ಇಲ್ಲಿ ರಾಮಮೂರ್ತಿ ನಗರದಲ್ಲಿ FIR ಮಾಡ್ತಾರೆ ಅಂತ ಸಹ ನಾವು ಸಹ ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಈಗಾಗಲೇ ಅವರ ಮೃತದೇಹ ಜೊತೆಗೆ ಅವರ ತಾಯಿಯ ಆರೋಗ್ಯ ಚೇತರಿಕೆ ಆದ ನಂತರದಲ್ಲಿ ಅವರು ಬೆಂಗಳೂರಿಗೆ ಬರಬೇಕಾಗತ್ತೆ. ಅವರ ಬಂದ ನಂತರದಲ್ಲೇ ಇದೆಲ್ಲದಕ್ಕೂ ಕೂಡ ಒಂದು ರೀತಿ ಸ್ಪಷ್ಟವಾದಂತಹ ಚಿತ್ರೀಕರಣ ಅನ್ನೋ ಸಿಗಬೇಕಾಗಿದೆ ವಿದ್ಯಾ. ಈಗ ಅವ್ರ ಕುಟುಂಬ ಬೇರೆ ಕಡೆ ಎಲ್ಲಿಗೆ ಹೋಗಿತ್ತು, ಎಲ್ಲಿ ಅವರು ಆತ್ಮಹತ್ಯೆಗೆ ಶರಣಾಗಿದ್ದು, ಆ್ಯಂಡ್ ಉಳಿದಂತೆ ಅವ್ರ ತಂದೆ, ಅವ್ರ ಅಕ್ಕ ಭಾವ ಯಾರ್ಯಾರೋ ಇದ್ರಂತೆ, ಸಾರಿ ಅಣ್ಣ ಮತ್ತೆ ಅತ್ತಿಗೆ, ಅವರೆಲ್ಲ ಎಲ್ಲಿ, ಏನು ಹೇಳ್ತಾ ಇದ್ದಾರೆ ಇವಾಗ? ಅಜಯ್, ಡೀಟೇಲ್ಸ್ ಏನಾದರೂ ಇದೆಯಾ ಇದ್ರ ಬಗ್ಗೆ? ಖಂಡಿತವಾಗ್ಲೂ ಅಂದರೆ ಅವ್ರು ನಿನ್ನೆ ಎಲ್ಲ ಫ್ಯಾಮಿಲಿಯ ಕೂಡ ಜೊತೆಗೆ ಕೂಡ ಹೋಗಿರುವಂಥದ್ದು. ಅದರಲ್ಲಿ ಈಗಾಗಲೇ ಸೂರಜ್ ಸಾವನ್ನಪ್ಪಿದ್ರೆ ಅವ್ರ ತಾಯಿಗೆ ಹುಷಾರಿಲ್ದಂಗೆ ಆಗಿರುವಂಥದ್ದು. ಅಂದರೆ ಅವರು ಕೂಡ ಅಟೆಂಪ್ಟ್ ಮಾಡಿರೋದ್ರಿಂದಾಗಿ ಅವ್ರಿಗೂ ಕೂಡ ಈಗಾಗಲೇ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ. ಆದರೆ ಅವ್ರ ಜೊತೆಯಲ್ಲೂ ಕೂಡ ಅವರ ಅಣ್ಣ ಸಹೋದರರು ಕೂಡ ಇದ್ರು ಅಂತ ಹೇಳಿ ಗೊತ್ತಾಗಿದೆ. ಅವರು ಕೂಡ ಈಗಾಗಲೇ ಅವರನ್ನು ಆಸ್ಪತ್ರೆಯಲ್ಲಿ ನೋಡ್ಕೊಳ್ಳುವಂಥ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಮೃತದೇಹವನ್ನು ಇಲ್ಲಿಗೆ ತರುವಂಥ ಕೆಲಸಕ್ಕೂ ಕೂಡ ಈಗಾಗಲೇ ಅಲ್ಲೂ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಹೇಳಿ ಗೊತ್ತಾಗಿರುವಂಥದ್ದು. ಅಂದರೆ ಇಲ್ಲಿ ಆರೋಪ ಬಂದ ನಂತರದಲ್ಲಿ ತಕ್ಷಣ ಎಲ್ಲರೂ ಕೂಡ ಇಲ್ಲಿಂದ ಎಸ್ಕೇಪ್ ಆಗುವಂಥ ಕೆಲಸ ಕೂಡ ಮುಂದಾಗ್ತಾರೆ. ಯಾಕಂದರೆ ಇಲ್ಲೇ ಇದ್ದರೆ ಇನ್ನೂ ಕೂಡ ಜಾಸ್ತಿ ಗಲಾಟೆ ಆಗತ್ತೆ ಅಂತ ಹೇಳಿ ಕೂಡ ಅವ್ರಿಗೆ ಮೊದಲೇ ಗೊತ್ತಿತ್ತು. ಸೊ ಹೀಗಾಗಿ ನಿನ್ನೆ ಕೂಡ ಅವ್ರ ಮನೆ ಹತ್ರ ಹೋದಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಹೈಡ್ರಾಮಾ ಕೂಡ ಕ್ರಿಯೇಟ್ ಆಗಿತ್ತು. ಮೃತದೇಹವನ್ನು ತಗೊಂಡೋದ್ರು, ಅಲ್ಲೇ ಇಟ್ಟು ಏನೋ ಪ್ರೊಟೆಸ್ಟ್ ಕೂಡ ಮಾಡೋದಕ್ಕೂ ಕೂಡ ಶುರು ಮಾಡಿದ್ರು. ಆನಂತರ ಪೊಲೀಸರು ಬಂದು ಅವರನ್ನು ಕಳಿಸುವಂಥ ಕೆಲಸಕ್ಕೂ ಕೂಡ ಮುಂದಾದರು. ಇನ್ನು ಅವರ ತಂದೆ ಮತ್ತು ಇನ್ನು ಕೆಲವರು ಸಂಬಂಧಿಕರು ಕೂಡ ಈಗಾಗಲೇ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇದ್ದಾರೆ. ಸೊ ಅವರು ಕೂಡ ಅಲ್ಲಿಗೆ ಹೋಗಿ ಆನಂತರ ಅವರೆಲ್ಲರೂ ಕೂಡ ಇಲ್ಲಿಗೆ ಬಂದ ಮೇಲೆ ಈ ಅವರ ಒಂದು ಸ್ಟೇಟ್ಮೆಂಟ್ ಕೊಟ್ಟ ನಂತರವೇ ಇಲ್ಲೆಲ್ಲದಕ್ಕೂ ಕೂಡ ಒಂದು ರೀತಿಯಾದಂಥ ಒಂದು ನಿಜಾಂಶ ಏನು ಮತ್ತು ಇಲ್ಲಿ ಎಲ್ಲದಕ್ಕೂ ಕೂಡ ಒಂದು ರೀತಿ ಕ್ಲಾರಿಟಿ ಸಿಗಬೇಕಾಗಿದೆ. ಇಲ್ಲಿ ಕೇವಲ 1 ವರ್ಷನಾಗಿದೆ ಈಗ. ಯಾಕಂದರೆ ಇಲ್ಲಿ ಯಾವಾಗ ಗಾನವಿ ಏನು ಮೃತಪಡ್ತಾರೋ ಆಗ ಕೇವಲ ಇಲ್ಲಿ ಇವ್ರ ಮೇಲೆ ಮಾತ್ರ ಇಲ್ಲಿ ಎಲ್ಲ ಕೂಡ ಫೋಕಸ್ ಆಗಿರುವಂಥದ್ದು. ಆದರೆ ಅವರ ಬಂದ ನಂತರದಲ್ಲಿ ಅವರು ಹೇಳುವಂಥ ಸ್ಟೇಟ್ಮೆಂಟ್ ಮೇಲೆ ಇನ್ನಷ್ಟು ಕ್ಲಾರಿಟಿಗಳು ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೂ ಕೂಡ ಏನು ಪೊಲೀಸರ ತನಿಖೆ ಕೂಡ ಆಗಬೇಕಾಗತ್ತೆ. ಈಗಾಗಲೇ ನೀವು ಹೇಳ್ದಂಗೆ 2 ಹೆಣ ಕೂಡ ಬಿದ್ದಿರುವಂಥದ್ದು. ಸೊ ಹೀಗಾಗಿ ಯಾರದು ಸತ್ಯ ಯಾರ್ದು ನಿಜ ಅಂಥೇಳಿ ನಾವು ಏನು ಸುಮ್ಮನೆ ಕೂಡ ಹೇಳೋದಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ಇಲ್ಲಿ ಖಂಡಿತವಾಗ್ಲೂ ಇಲ್ಲಿ ತನಿಖೆ ಅನ್ನೋದು ಆಗಲೇಬೇಕಾಗತ್ತೆ. ತನಿಖೆಯ ನಂತರವೇ ಎಲ್ಲದಕ್ಕೂ ಕೂಡ ಸತ್ಯಾಸತ್ಯತೆ ಅನ್ನೋದು ಹೊರಗೆ ಬರಬೇಕಾಗಿದೆ. ಕೇವಲ ಈಗ ಅವರು ಬರಬೇಕಾಗಿದೆ, ಬಂದ ನಂತರದಲ್ಲಿ ಅವ್ರು ಕಂಪ್ಲೇಂಟ್ ಕೊಡ್ತಾರೆ ಅನ್ನೋದೇ ಈಗ ಒಂದು ರೀತಿ ಯಕ್ಷ ಪ್ರಶ್ನೆ ಅನ್ಬೋದು. ಕಂಪ್ಲೇಂಟ್ ಕೊಟ್ಟ ನಂತರದಲ್ಲಿ ಪೊಲೀಸರು ಯಾವ ರೀತಿ ನೋಡ್ತಾರೆ ಮತ್ತು ಅಥವಾ ಪೊಲೀಸರು ಇಲ್ಲಿ ಸುಮೋಟೋ ಕೇಸ್ ಅನ್ನೋರು ದಾಖಲು ಮಾಡ್ಕೊಳ್ತಾರೆ, ಸುಮೋಟೋ ಕೇಸ್ ದಾಖಲು ಮಾಡ್ಕೊಂಡು ಅವರೇ ತನಿಖೆ ಮಾಡ್ತಾರೆ. ಹೀಗೆ ಸಾಕಷ್ಟು ಆಯಾಮದಲ್ಲೂ ಕೂಡ ಈಗಾಗಲೇ ಏನು ಪ್ರಶ್ನೆಗಳು ಮೂಡ್ತಾ ಹೋಗುತ್ತೆ. ಆದರೆ ಈಗ ಸದ್ಯಕ್ಕೆ ಬಂದಿರುವಂಥ ಮಾಹಿತಿ ಪ್ರಕಾರ ಈಗ ಡೆತ್ ನೋಟ್ ಸಿಕ್ಕಿದೆ. ಅದರಲ್ಲೂ ಕೂಡ ಅವರು ಕೂಡ ಇವರು ಕೆಲವೊಂದು ಆರೋಪಗಳನ್ನು ಕೂಡ ಮಾಡಿದ್ದಾರೆ ಗಾನ್ವಿ ಮೇಲೆ. ಅದೆಲ್ಲವೂ ಕೂಡ ಸತ್ಯನ ಅಥವಾ ಸುಳ್ಳ ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ತನಿಖೆ ನಂತರವೇ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗತ್ತೆ ಅಂತಲೇ ಹೇಳ್ಬೋದು ವಿದ್ಯಾ. ಸ್ಟೇ ವಿತ್ ಮಿ ಅಜಯ್, ನಾನು ನಿಮ್ಮನ್ನು ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ. ಮದುವೆ ಎಲ್ಲದಕ್ಕೂ ಸೊಲ್ಯೂಷನ್ ಮದುವೆ ಅಂದ್ಕೊಂಡು ಮದುವೆ ಮಾಡೋರು ಎಷ್ಟು ಎಚ್ಚರಿಕೆಯಿಂದ ಇದ್ರೂ ಆಗಲ್ಲ. ಒಂದು ವಯಸ್ಸಾಗ್ತದೆ ಮದುವೆ ಮಾಡುವಂತನೋ ಅಥವಾ ಮದುವೆ ಆದ ನಂತರ ಹಣದ ದಾಹ ತೀರ್ಲಿಲ್ಲ ಅಂದರೆ ಇಂತಹೋ ಏನು ನೋಡಿ, ಇಲ್ಲಿ 1/2 ಕೋಟಿ ಖರ್ಚು ಮಾಡ್ಕೊಂಡು 1 ತಿಂಗಳಲ್ಲಿ 2 ಹೆಣ ಬೀಳ್ಸೋದು ಅಂದರೆ ಇನ್ನು ಹುಡುಗಾಟನೇ? ಇದನ್ನು ಯಾರಾದರೂ ಮದುವೆ ಅಂತಾರ? ಏನಿದ್ರು ಪೋಸ್ಟ್ ಮಾರ್ಟಮ್ ಅಷ್ಟೇ. ಅಂದರೆ ಅದಾದಮೇಲೆ ಯಾಕೆ ಹಂಗಾಯ್ತು ಹಿಂಗಾಯ್ತು ಅಂತ ನಾವು ಚರ್ಚೆಗಳನ್ನು ಮಾಡ್ಕೋಬೇಕಷ್ಟೇ. ಹೋಗಿರೋ ಜೀವಗಳಂತೂ ವಾಪಸ್ ಬರಲ್ವಾ?